ಮೇಡಮ್ ವಾಮನ ಮುಗಿದ್ಮೇಲೆ ಧನ್ವೀರ್ ಅವರು ಯಾವ ಥರ ರೋಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಧನ್ವೀರ್ ಈಸ್ ಹಾರ್ಟ್ಫುಲಿ ಕ್ಲೀನ್ ಆ್ಯಂಡ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಆ ಸ್ಟ್ರೈಟ್ ಫಾರ್ವರ್ಡ್ ಒಂದು ಸತಿ ಭಯ ಆಗುತ್ತೆ ನನಗೂ, ಅವ್ರ ತಂದೆ ತಾಯಿ ಅಷ್ಟೇ, ನನಗೂ ಭಯ ಆಗುತ್ತೆ. ಅಫ್ಕೋರ್ಸ್ ಅವ್ನು ಅದಕ್ಕೋಸ್ಕರ ಏನು ಚೇಂಜ್ ಆಗುವಂಥ ಹುಡುಗ ಅಲ್ಲ. ನಮಗೆಲ್ಲ ಭಯ ಆಗುತ್ತೆ ಅಂತಂದರೆ ಚೇಂಜ್ ಆಗುವಂಥ ಬುದ್ಧಿ ಇಲ್ಲ. ಅಂದರೆ ಅದು ದೇವರು ಅವನಿಗೆ ಕೊಟ್ಟಿರೋದೊಂದು ವರಾನೂ ಹೌದು, ಒಂದು ಕಡೆ ನಮಗೆಲ್ಲ ಭಯ ಹುಟ್ಟಿಸೋ ಗುಣನೂ ಹೌದು. ಆಮೇಲೆ ಕ್ಲೀನ್ ಅಟ್ ಹಾರ್ಟ್ ಅಂದರೆ ಏನು ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೇನೋ ಗೊಣಗೋದು ಇನ್ನೇನೋ ಮಾಡೋದು ಆ ಥರ ನಾನು ನೋಡಲೇ ಇಲ್ಲ. ಏನಿದ್ರೂ ಮುಖದ ಮೇಲೆ ಎಲ್ಲ ಒಂಥರ ಹೇಳ್ಬಿಡೋದು. ಅಫ್ಕೋರ್ಸ್ ಅದು ನಂದು ಸ್ವಲ್ಪ ಕ್ಯಾರೆಕ್ಟರ್ ಅದೇ ಥರ, ಸೊ ಅದಕ್ಕೆ ಸ್ವಲ್ಪ ಹೊಂದ್ಕೊಳ್ತಾನೆ. ಆಮೇಲೆ ವಿ ವಾಂಟ್ ಟು ಟ್ರಾವೆಲ್ ಲಾಂಗ್. ಅಫ್ಕೋರ್ಸ್ ಐ ಹ್ಯಾವ್ ಟೇಕನ್ ಈ ಹ್ಯಾಸ್ ಟೇಕನ್ ಮೀ. ನನ್ನನ್ನು ನೋಡೋದಾಗಲಿ ನನ್ನನ್ನು ಟ್ರೀಟ್ ಮಾಡೋದಾಗಲಿ ಅವ್ರ ತಾಯಿ ಥರನೇ ಟ್ರೀಟ್ ಮಾಡ್ತಾನೆ. ಐ ಆಮ್ ಬ್ಲೆಸ್ಡ್ ಇನ್ ದಟ್ ವೇ. ಸಿ ಎವ್ರಿ ಹೀರೋ ಹಾಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇನ್ ರಿಯಲ್ ಲೈಫ್ ಆ್ಯಂಡ್ ಆಲ್ಸೋ ಇನ್ ಸಿನಿಮಾ. So I want all Kannada heroes should be successful, and especially him because he has struggled and ಸಿನಿಮಾ ಬಗ್ಗೆ ಪ್ರೀತಿ ಇದೆ, ಸಿನಿಮಾ ಬಗ್ಗೆ ಹಸಿವಿದೆ. ಅದರಿಂದ ಅವ್ನು ಚೆನ್ನಾಗಿ ಆಗಬೇಕು ಅನ್ನೋ ನನಗಂತೂ ಇದೆ, ಹಾರೈಕೆ ಇದೆ.